ಈ ವ್ಯಕ್ತಿ IPL ನಲ್ಲಿ ನಾನು ಸಂಬಳ ತಗೊಳಲ್ಲ ಅಂತ ಸಂಬಳ ರಿಜೆಕ್ಟ್ ಮಾಡಿ ಇವತ್ತು 450 ಕೋಟಿ ದುಡಿದಿದ್ದಾರೆ. ಈ ವ್ಯಕ್ತಿ ಆಸ್ಟ್ರೇಲಿಯಾದ ಕ್ರಿಕೆಟರ್ ಆಗಿರ್ತಾರೆ. 2008ರಲ್ಲಿ ಜಗತ್ತಲ್ಲಿ ಒಂದು ಹೊಸ ಲೀಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಅದೇ IPL. ಈ IPL ಅಲ್ಲಿ ರಾಜಸ್ಥಾನ್ ರಾಯಲ್ ಟೀಮ್ ನ ಕ್ಯಾಪ್ಟನ್ ಆಗಿ ಇವರು ಜಾಯ್ನ್ ಆಗ್ತಾರೆ. ಜಾಯ್ನ್ ಆದಾಗ ಇವ್ರಿಗೆ 2 ಆಪ್ಷನ್ ಕೊಡ್ತಾರೆ. ಒಂದು ಫುಲ್ ಸಂಬಳ ತಗೊಳ್ಬೇಕು, ಇನ್ನೊಂದು ಅರ್ಧ ಸಂಬಳ ತಗೊಂಡು ಕಂಪ್ನಿಯ ಶೇರ್ ತಗೊಳ್ಬೇಕು, ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ನ ಶೇರ್ ತಗೊಳ್ಬೇಕು ಅಂತ. ಆಗ ನಮ್ಮಂತ ನಿಮ್ಮಂತವ್ರು ಯಾರಾದ್ರೂ ಇದ್ದಿದ್ರೆ ನಾವು ಸಂಬಳನೇ ಚೂಸ್ ಮಾಡ್ತಾ ಇದ್ವಿ. ಯಾಕಂದ್ರೆ ಈ ಸಂಬಳ ಬಂದ್ಬಿಟ್ಟು ಕ್ಯಾಶ್ ಇದ್ದಂಗೆ, ಕ್ಯಾಶ್ ಈಸ್ ಕಿಂಗ್. ಇದು ನಮ್ಮ ಅಕೌಂಟಿಗೆ ಬಂದು ಬಿದ್ಬಿಡುತ್ತೆ. ಅದೇ ಇದು ಯಾವ್ದೋ ಶೇರು ಗೀರು ಅಂದ್ರೆ ನಮಗೆ ಅರ್ಥ ಆಗಲ್ಲ, ನಾವು ಸಂಬಳನೇ ಚೂಸ್ ಮಾಡ್ತಿದ್ವಿ. ಬಟ್ ಈ ವ್ಯಕ್ತಿ ನಾವೆಲ್ಲರೂ ಏನ್ ಮಾಡ್ತಿದ್ವಲ್ಲ ಅದ್ರ ಉಲ್ಟಾ ಮಾಡಿ ಇವತ್ತು 450 ಕೋಟಿ ದುಡ್ಡು ಮಾಡಿದ್ದಾರೆ. ನಾವು ಈ ವಿಡಿಯೋದಲ್ಲಿ ಈ ವ್ಯಕ್ತಿ ಯಾವ ರೀತಿ ದುಡ್ಡು ಮಾಡಿದ್ರು, ಈ 450 ಕೋಟಿ ಹೆಂಗ್ ಬಂತು ಅಂತ ತಿಳ್ಕೊಳ್ಳೋದ್ರ ಜೊತೆಗೇನೆ ಯಾಕೆ ಈಕ್ವಿಟಿ ಅನ್ನೋದು ತುಂಬಾ ಮುಖ್ಯ, ಈಕ್ವಿಟಿ ಅಂದ್ರೆ ನಮ್ಮ ದೇಶದ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಯಾಕೆ ಈ ಈಕ್ವಿಟಿ ತುಂಬಾ ಮುಖ್ಯ, ಈ ಈಕ್ವಿಟಿಯಿಂದ ಯಾವ ರೀತಿ ದುಡ್ಡು ಮಾಡಬಹುದು ಅಂತ ನಿಮಗೆ ಗೊತ್ತಾದ್ರೆ ಕಂಪ್ಲೀಟ್ಲಿ ಶಾಕ್ ಆಗ್ತೀರಾ, ನಿಮ್ ತಲೆ ಗಿಮ್ ಅಂದ್ ಹೋಗುತ್ತೆ. ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಜನಕ್ಕೆ ಈಕ್ವಿಟಿ ಬೆಲೆ ಗೊತ್ತೇ ಇಲ್ಲ. ಈಕ್ವಿಟಿ ಅಂದ್ರೆ ಏನೇಳಿ ಸಿಂಪಲ್ ಆಗಿ ಓನರ್ಶಿಪ್ ಅಂತ. ಅಂದ್ರೆ ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ, ಬಿಸ್ನೆಸ್ ನಲ್ಲಿ ಓನರ್ಶಿಪ್ ನ ಬೈ ಮಾಡೋದೇ ಈಕ್ವಿಟಿ ಅಂತ. ನಿಮ್ ಫ್ರೆಂಡ್ ಯಾವ್ದೋ ಒಂದು ಶಾಪ್ ಮಾಡ್ತಾ ಇದ್ದಾನೆ, ಅವ್ನಿಗೆ ಬಿಸ್ನೆಸ್ ಮಾಡಕ್ಕೆ ದುಡ್ಡು ಬೇಕಾಗಿದೆ, ನೀವು 2 ತರ ಸಹಾಯ ಮಾಡ್ಬೋದು. ಒಂದು ಸಾಲ ಕೊಡ್ಬೋದು, ಅಥವಾ ಆ ಶಾಪ್ ಅಲ್ಲಿ ಪಾಲುದಾರಿಕೆನ ಬೈ ಮಾಡ್ಬೋದು. ಅಂದ್ರೆ ಆ ಶಾಪ್ದು 10 ಲಕ್ಷ ವ್ಯಾಲ್ಯೂ ಇದ್ರೆ ನಾನು 2 ಲಕ್ಷ ಕೊಡ್ತೀನಿ, ಮುಂದೆ ಏನೇನ್ ಲಾಭ ಆಗುತ್ತಲ್ಲ ಅದ್ರಾಗೆಲ್ಲ 20% ನನಗೆ ಕೊಡು ಅಂತ ಮಾಡ್ಬೋದು. ಬಟ್ ತುಂಬಾ ಜನ ಆತರ ಮಾಡಲ್ಲ. ಯಾಕಂದ್ರೆ ಇವ್ನು ನಾಳೆ ಸಕ್ಸಸ್ ಆಗ್ತಾನೋ ಇಲ್ಲೋ ಗೊತ್ತಿಲ್ಲ, ಈ ಶಾಪ್ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ, ಅದಕ್ಕೆ ಸಾಲ ಕೊಟ್ಬಿಟ್ರೆ ಸಾಲ ಕೇಳ್ಬೋದು, ನಾಳೆ ಸಾಲ ವಾಪಸ್ ಕೇಳಿದ್ರೆ ಕೊಡ್ತಾನೆ. ಈಗ ಬಿಸ್ನೆಸ್ ಅಲ್ಲಿ ಹಾಕಿರೋ ದುಡ್ಡು ಕೊಡು ಅಂದ್ರೆ ಬಿಸ್ನೆಸ್ ಮುಳುಗೋಯ್ತು ಅಂತ ಹೇಳ್ತಾನೆ. ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ, ಫಸ್ಟ್ ಆಪ್ಷನ್ ನ ಚೂಸ್ ಮಾಡ್ತಾರೆ, ಮಿಡದಲ್ಲಿ ಸಾಲ ಕೊಡ್ತಾರೆ. 2ನೇ ಆಪ್ಷನ್ ನ ಚೂಸ್ ಮಾಡಲ್ಲ. ಬಟ್ 2ನೇ ಆಪ್ಷನ್ ಎಷ್ಟು ಪವರ್ಫುಲ್ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಯಾಕಂದ್ರೆ 2005ರಲ್ಲಿ ಅವಾಗ ತಾನೇ ಒಂದು ಕಂಪ್ನಿ ಸ್ಟಾರ್ಟ್ ಆಗಿರುತ್ತೆ. ಆ ಕಂಪ್ನಿ ನೇಮ್ ಬಂದ್ಬಿಟ್ಟು ಫೇಸ್ಬುಕ್. ಈ ಕಂಪ್ನಿ ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಇವ್ರ ಹತ್ರ ಅಷ್ಟೊಂದು ದುಡ್ಡಿರಲ್ಲ. ಆ ಟೈಮಲ್ಲಿ ಇವ್ರ ಆಫೀಸ್ಗೆ ಪೇಂಟ್ ಮಾಡಿಸ್ಬೇಕಾಗಿರುತ್ತೆ. ಅವಾಗ ಫೇಸ್ಬುಕ್ ನ ಫೌಂಡರ್ ಮಾರ್ಕ್ ಜುಕರ್ಬರ್ಗ್ ಒಬ್ಬ ಪೇಂಟರ್ ನ ಕರೀತಾರೆ. ಪೇಂಟರ್ ನ ಕರೆದ್ಬಿಟ್ಟು ತೋರಿಸ್ತಾರೆ, ನಮ್ಗೆ ಈ ಆಫೀಸ್ ನ ಪೇಂಟ್ ಮಾಡ್ಬೇಕು ಅಂತ. ಆ ಪೇಂಟರ್ ನೇಮ್ ಬಂದ್ಬಿಟ್ಟು ಡೇವಿಡ್ ಚಾಯ್ ಅಂತ. ಡೇವಿಡ್ ಚಾಯ್ಗೂ ಕೂಡ 2 ಆಪ್ಷನ್ ಕೊಡ್ತಾರೆ. ಒಂದು, ನೋಡಪ್ಪ ನಾವ್ ಈ ತರ ಹೊಸ ಆಫೀಸ್ ಸ್ಟಾರ್ಟ್ ಮಾಡಿದೀವಿ, ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಅಂತೇಳಿ ಚೌಕಾಸಿ ಮಾಡ್ತಾರೆ. ಅವಾಗ ಡೇವಿಡ್ ಚಾಯ್ ಒಪ್ಕೊಂಡಿಲ್ಲದಕ್ಕೆ ಅವ್ರಿಗೆ ಇನ್ನೊಂದು ಆಪ್ಷನ್ ಕೊಡ್ತಾರೆ. ನೋಡು, ನಾವ್ ಈ ತರ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಿದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಅದ್ರ ಬದಲು ನೀನು ಈ ಕಂಪ್ನಿಯ ಶೇರ್ಸ್ ತಗೋ ಅಥವಾ ಈಕ್ವಿಟಿ ತಗೋ ಅಂತ ಅವನಿಗೆ ಈಕ್ವಿಟಿ ಕೊಡ್ತಾರೆ. ಸಮ್ ರಿಪೋರ್ಟ್ಸ್ ಹೇಳೋ ಪ್ರಕಾರ ಅವನಿಗೆ 0.1 ಇಂದ 0.25% ಈಕ್ವಿಟಿ ಸಿಕ್ಕಿದೆ ಫೇಸ್ಬುಕ್ ಅಲ್ಲಿ. ಇದೇ ಕಂಪ್ನಿದು 2012ರಲ್ಲಿ IPO ಬರುತ್ತೆ. IPO ಬಂದಾಗ ಈ ಪೇಂಟರ್ದು ವ್ಯಾಲ್ಯೂ ಎಷ್ಟಿರುತ್ತೆ ಹೇಳಿ, ನೀವೇ ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ. $200 ಮಿಲಿಯನ್ ಇರುತ್ತೆ. ಅಂದ್ರೆ 1800 ಕೋಟಿ. ಒಬ್ಬ ಪೇಂಟರ್ ಪೇಂಟ್ ಮಾಡಿ ದುಡ್ಡು ಇಸ್ಕೊಂಡು ಹೋಗ್ಲಿಲ್ಲದಕ್ಕೆ ಇವನ್ ವರ್ತು 1800 ಕೋಟಿ ಆಗುತ್ತೆ. ಅದು 2012ರಲ್ಲಿ. ಇವತ್ತು ಫೇಸ್ಬುಕ್ ನ ವ್ಯಾಲ್ಯೂಯೇಷನ್ $1.5 ಟ್ರಿಲಿಯನ್. ಇವತ್ತು ಏನಾದ್ರು ಆ ವ್ಯಕ್ತಿ ಆ ಶೇರ್ಸ್ ನ ಇಟ್ಕೊಂಡಿದ್ರೆ ಅದ್ರ ವರ್ತ್ ಆಗ್ತಿತ್ತು $3.7 ಬಿಲಿಯನ್. ಅಂದ್ರೆ 34,000 ಕೋಟಿ. ಒಂದು ಪೇಂಟ್ ಮಾಡಿದ್ದಕ್ಕೆ 34,000 ಕೋಟಿ ಸಿಕ್ತಿತ್ತು ಅವನಿಗೆ. ದಿಸ್ ಇಸ್ ದ ಪವರ್ ಆಫ್ ಈಕ್ವಿಟಿ. ಈಕ್ವಿಟಿಯ ಪವರೇ ಹಿಂಗೇನೆ. ಬಟ್ ಎಷ್ಟೋ ಜನಕ್ಕೆ ಅರ್ಥನೇ ಆಗಲ್ಲ. ನಮ್ಮ ಇಂಡಿಯಾದಲ್ಲಂತೂ ಇದ್ರ ಬೆಲೆನೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಈ ದುಡ್ಡನ್ನ ದುಡಿಯೋಕೆ ಅವ್ನು ಯಾವತ್ತು ಫೇಸ್ಬುಕ್ ಅಲ್ಲಿ ಕೆಲಸ ಮಾಡಿಲ್ಲ, ಅವ್ನು ಮತ್ತೆ ಯಾವತ್ತು ಫೇಸ್ಬುಕ್ ಅಲ್ಲಿ ಹೋಗಿಲ್ಲ, ಬೋರ್ಡ್ ಮೀಟಿಂಗ್ ಅಲ್ಲಿ ಕುತ್ಕೊಂಡಿಲ್ಲ, ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಜಸ್ಟ್ ಆ ಈಕ್ವಿಟಿ ಇವನನ್ನ ಈ ಲೆವೆಲ್ಗೆ ತಗೊಂಬಂದಿದೆ. ಈಕ್ವಿಟಿ ಅಂದ್ರೆ ಅರ್ಥ ಆಯ್ತಲ್ವಾ ಏನಂತ? ಆ ಕಂಪ್ನಿಯ ಪಾಲುದಾರಿಕೆ. ಆ ಕಂಪ್ನಿ ಸಣ್ಣದಿದ್ದಾಗ ನಮಗೆ ಸಣ್ಣ ಪಾಲುದಾರಿಕೆ ಸಿಕ್ಕರೂ ಕೂಡ ನಾಳೆ ಒಂದ್ ದಿವಸ ದೊಡ್ಡದಾದಾಗ ಅದು ದೊಡ್ಡ ಅಮೌಂಟ್ ಆಗುತ್ತೆ. ಅದೇ ರೀತಿ ಈ ಆಸ್ಟ್ರೇಲಿಯಾ ಕ್ರಿಕೆಟರ್ಗೂ ಕೂಡ ಆಗಿದೆ. 2008 ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಲೀಗ್ ಕಾಲಿಡ್ತಾ ಇರುತ್ತೆ. ಆ ಲೀಗ್ ಹೆಸರು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ. ಆ ಟೈಮಲ್ಲಿ ಇದು ಒಂದು ಹೊಸ ಲೀಗ್ ಆಗಿರುತ್ತೆ. ಈ ಲೀಗು ಮುಂದೆ ಕಂಟಿನ್ಯೂ ಆಗುತ್ತೋ ಇಲ್ಲೋ ಏನೂ ಗೊತ್ತಿಲ್ಲ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಕಪಿಲ್ ದೇವ್ ಒಂದು ಲೀಗ್ ನ ತಗೊಂಬಂದಿರ್ತಾರೆ. ಆ ಲೀಗು ಕೂಡ ಅಷ್ಟೊಂದು ಸಕ್ಸಸ್ಫುಲ್ ಆಗಿರಲ್ಲ. ಈ ಲೀಗು ಕೂಡ ಮುಂದೆ ಕಂಟಿನ್ಯೂ ಆಗುತ್ತೋ ಇಲ್ಲೋ ಅಂತ ಯಾವುದೇ ರೀತಿ ಗ್ಯಾರಂಟಿ ಇರಲಿಲ್ಲ. ಆಗ 8 ಫ್ರಾಂಚೈಸಿಗಳು ಸೇರ್ಕೊಂಡು ಈ IPL ಸ್ಟಾರ್ಟ್ ಮಾಡ್ತವೆ. ಅದರಲ್ಲಿ ರಾಜಸ್ಥಾನ್ ರಾಯಲ್ ಕೂಡ ಒಂದು. ರಾಜಸ್ಥಾನ್ ರಾಯಲ್ ಆ ಟೈಮಲ್ಲಿ ಹೊಸ ಫ್ರಾಂಚೈಸಿ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ದೊಡ್ಡ ನೇಮ್ ಇರಲಿಲ್ಲ, ಮತ್ತೆ ಇದರ ತರ ದೊಡ್ಡ ದೊಡ್ಡ ಫೇಸ್ಗಳು ಇರಲಿಲ್ಲ. ಆ ಟೈಮಲ್ಲಿ ರಾಜಸ್ಥಾನ್ ಟೀಮ್ನ 0 ಇಂದ ಬಿಲ್ಡ್ ಮಾಡಬೇಕಾಗಿರುತ್ತೆ. ಅದಕ್ಕೊಬ್ಬ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ ಬೇಕಾಗಿರುತ್ತೆ. ರಾಜಸ್ಥಾನ್ ರಾಯಲ್ ಹತ್ರ ಯಾರೂ ಇರಲ್ಲ. ಆ ಟೈಮಲ್ಲಿ ರಾಜಸ್ಥಾನ್ ರಾಯಲ್ ಸೀದಾ ಮರೆ ಹೋಗೋದೇನೆ ಶೇನ್ ವಾರ್ನ್ ಹತ್ರ. ಇವರು ಶೇನ್ ವಾರ್ನಿ ಕಾಲ್ ಮಾಡ್ತಾರೆ. ಶೇನ್ ವಾರ್ನ್ 2007ರಲ್ಲಿ ಆಸ್ಟ್ರೇಲಿಯನ್ ಕ್ರಿಕೆಟ್ ಇಂದ ರಿಟೈರ್ಡ್ ಆಗಿರ್ತಾರೆ. ಅವಾಗ ಅವರು ಫ್ರೀ ಇರ್ತಾರೆ. ಇವರು ಶೇನ್ ವಾರ್ನ್ಗೆ ಕಾಲ್ ಮಾಡಿದಾಗ ನಮ್ಗೆ ಈ ತರ ಬೇಕಾಗಿದೆ, ನಮ್ಗೆ ಈ ತರ 0 ಇಂದ ಟೀಮ್ ಬಿಲ್ಡ್ ಮಾಡಬೇಕಾಗಿದೆ ಅಂತ ಇವ್ರು ಹೇಳ್ತಾರೆ. ಆಗ ಶೇನ್ ವಾರ್ನ್ ಇದಕ್ಕೆ ಒಪ್ಕೊಂತಾರೆ. ನೆಕ್ಸ್ಟ್ ಮಾತಾಡೋದೇ ಪೇಮೆಂಟ್ ಮಾತಾಡ್ಬೇಕಾದ್ರೆ ಶೇನ್ ವಾರ್ನ್ ಎದುರಿಗೆ 2 ಆಪ್ಷನ್ ಇಡ್ತಾರೆ. ಮೊದಲನೇ ಆಪ್ಷನ್ $8 ಲಕ್ಷ ಸ್ಯಾಲ್ರಿ.
ಅಂದರೆ ಆಗಿನ ಕಾಲಕ್ಕೆ 2008ರಲ್ಲಿ $40 ಇರುತ್ತೆ. $40ಗೆ 8 ಲಕ್ಷ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 3,20,00,000 ಆಗುತ್ತೆ. 3,20,00,000 ಸ್ಯಾಲ್ರಿ. ಇಲ್ಲ ಎರಡನೇ ಆಪ್ಷನ್ ಬಂದ್ಬಿಟ್ಟು $6,70,000 ಸ್ಯಾಲ್ರಿ ಮತ್ತು ಅದ್ರ ಜೊತೆಗೆ 0.75% ರಾಜಸ್ಥಾನ್ ರಾಯಲ್ಸಲ್ಲಿ ಸ್ಟೇಕ್. ಎಷ್ಟು ವರ್ಷ ಶೇನ್ ವಾರ್ನಲ್ಲಿ ಇರ್ತಾರೆ ಅಷ್ಟು ವರ್ಷನೂ 0.7% ಸ್ಟೇಕ್ ಸಿಗ್ತಾ ಹೋಗುತ್ತೆ ರಾಜಸ್ಥಾನ್ ರಾಯಲ್ದು. ಈ ಎರಡು ಆಪ್ಷನಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ? ನೀವು ಇಲ್ಲಿವರೆಗೂ ನೋಡಿರೋದ್ರಿಂದ ನಿಮಗೆ ಅನಿಸುತ್ತೆ ಎರಡನೇ ಆಪ್ಷನ್ನೇ ಬೆಸ್ಟ್ ಅಂತ. ಬಟ್ ರಿಯಲ್ ಆಗಿ ನೀವು ಆ ಸಿಚುವೇಷನಲ್ಲಿ ಇದ್ದಿದ್ರೆ 2008ರಲ್ಲಿ ಇದ್ದಿದ್ರೆ ಯಾವುದನ್ನು ಚೂಸ್ ಮಾಡ್ತಿದ್ರೆ? ಯಾಕಂದರೆ ನಾಳೆ ಏನು ಅಂತ ಗೊತ್ತಿಲ್ಲ, ಈ ಲೀಗ್ ಎಷ್ಟು ದಿವಸ ಕಂಟಿನ್ಯೂ ಆಗುತ್ತೆ ಅಂತ ಗೊತ್ತಿಲ್ಲ. ಮತ್ತು 2008ರಲ್ಲಿ ರಿಸೆಷನ್ ಕೂಡ ಇತ್ತು, ಅಮೆರಿಕಾದಲ್ಲಿ ರಿಸೆಷನ್ ಕೂಡ ಇತ್ತು, ವರ್ಲ್ಡ್ ಮಾರ್ಕೆಟೇ ಕ್ರ್ಯಾಶ್ ಆಗಿತ್ತು. ಇದರಿಂದ ಯಾವ ಬಿಸ್ನೆಸ್ ಸರ್ವೈವ್ ಆಗುತ್ತೆ, ಯಾವ ಬಿಸ್ನೆಸ್ ಫ್ಯೂಚರಲ್ಲಿ ಗ್ರೋ ಆಗುತ್ತೆ ಏನೂ ಗೊತ್ತಿಲ್ಲ. ಅಂಥ ಟೈಮಲ್ಲಿ ಶೇನ್ ವಾರ್ನ್ ಚೂಸ್ ಮಾಡಿದ್ದು ಎರಡನೇ ಆಪ್ಷನ್ನ. $6,70,000 ಸ್ಯಾಲ್ರಿ ಮತ್ತು 0.75% ಈಕ್ವಿಟಿ. ಅವಾಗ ರಾಜಸ್ಥಾನ್ ರಾಯಲ್ದು ಟೋಟಲ್ ನೆಟ್ವರ್ತ್ ಆಗಿರುತ್ತೆ $67 million. ತುಂಬ ಸಣ್ಣದು. ಇಡೀ ಎಂಟೈರ್ IPL ಟೀಮಲ್ಲೇ ಮೋಸ್ಟ್ ಚೀಪೆಸ್ಟ್ ಅಂದರೆ ಕಮ್ಮಿ ರೇಟಿಗೆ ಸ್ಟಾರ್ಟ್ ಆಗಿದ್ದ ಟೀಮ್ ಅಂದರೆ ಅದು ರಾಜಸ್ಥಾನ್ ರಾಯಲ್ಸ್. ರಾಜಸ್ಥಾನ್ ರಾಯಲ್ ಟೀಮ್ದು ವ್ಯಾಲ್ಯೂ $67 million ಇರುತ್ತೆ. ಅದರಲ್ಲಿ 0.75% ಶೇನ್ ವಾರ್ನಿಗೆ ಸಿಗುತ್ತೆ. ಶೇನ್ ವಾರ್ನ್ ಟೋಟಲ್ 4 ವರ್ಷ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಇರ್ತಾರೆ. 4 ವರ್ಷದ್ದು ಸೇರಿದ್ರೆ 0.75 ಅಂತ 4 ವರ್ಷ ಸೇರಿದ್ರೆ ಶೇನ್ ವಾರ್ನ್ ಹತ್ರ 3% ಟೋಟಲ್ ರಾಜಸ್ಥಾನ್ ರಾಯಲ್ ಓನರ್ಶಿಪ್ ಇರುತ್ತೆ. 4 ವರ್ಷ ಆದ್ಮೇಲೆ ಶೇನ್ ವಾರ್ನ್ ರಾಜಸ್ಥಾನ್ ರಾಯಲ್ ನ ಬಿಟ್ಟುಬಿಡ್ತಾರೆ. ಆಕ್ಚುಲಿ ಲಿಸ್ಟೆಡ್ ಕಂಪ್ನಿಗೂ ನಾನ್ ಲಿಸ್ಟೆಡ್ ಕಂಪ್ನಿಗೂ ವ್ಯತ್ಯಾಸ ಏನಂದ್ರೆ, ನಾನ್ ಲಿಸ್ಟೆಡ್ ಕಂಪ್ನಿಗಳಲ್ಲಿ ನೀವು ಶೇರ್ನ ಈಸಿಲಿ ಸೆಲ್ ಮಾಡಕ್ ಬರಲ್ಲ. ಯಾರಿಗೋ 2% ಸೆಲ್ ಮಾಡ್ತೀನಿ ಅಂದಾಗ ಹೊಸ 2% ಬೈಯರ್ ಬರಲ್ಲ. ಈಸಿಲಿ ಬಂದರೂ ಕೂಡ ಅವ್ರು ಎಂಟೈರ್ ಕಂಪ್ನಿ ಬೈ ಮಾಡ್ತಾರೆ ಅಥವಾ 50% ಆಫ್ ದಿ ಕಂಪ್ನಿ ಬೈ ಮಾಡ್ತಾರೆ. ಈ ತರ ಅಕ್ವಸಿಷನ್ ಮಾಡ್ತಾರೆ. 2-3% ಯಾರು ಬಂದು ಬೈ ಮಾಡಲ್ಲ. ಇದರಿಂದ ಏನಾಗುತ್ತೆ, ಎಷ್ಟೋ ಜನ ಈ ತರ ಡೀಲ್ಗಳಲ್ಲಿ ಒಪ್ಕೊಳಲ್ಲ, ಬಿಕಾಸ್ ಶೇರ್ನ ಸೆಲ್ ಮಾಡೋಕ್ಕಾಗಲ್ಲ ಅಂತ, ಲಿಕ್ವಿಡಿಟಿ ಇರಲ್ಲ ಅಂತ. ಅದೇ ರೀತಿ 4 ವರ್ಷ ಆದಮೇಲೆ ರಾಜಸ್ಥಾನ್ ರಾಯಲಿಂದ ಶೇನ್ ವಾರ್ ಬಿಟ್ಟರೂ ಕೂಡ ಇದನ್ನ ಸೆಲ್ ಮಾಡೋಕ್ಕಾಗಿರಲ್ಲ, ಹಂಗೆ ಇಟ್ಕೊಂಡು ಹೋಗಿರ್ತಾರೆ. 2019 ಒಂದು ಇಂಟರ್ವ್ಯೂನಲ್ಲಿ ಶೇನ್ ವಾರ್ನ್ ಹೇಳಿದ್ದಾರೆ 3% ಆಫ್ ದಿ 400 million ಈಸ್ ಆಲ್ ರೈಟ್ ಅಂತ. ಅಂದರೆ ಅವ್ರು ಅನ್ಕೊಂಡಿದ್ದಾರೆ 2019ರಲ್ಲಿ ರಾಜಸ್ಥಾನ್ ರಾಯಲ್ದು ವ್ಯಾಲ್ಯೂಯೇಷನ್ನು 400 million ಇದೆ, ಅದರಲ್ಲಿ 3% ಪರವಾಗಿಲ್ಲ, ನಾನು ಒಳ್ಳೆ ಡಿಸಿಷನ್ ಮಾಡಿದ್ದೀನಿ ಅಂತ ಅವ್ರು ಅವಾಗ ಅನ್ಕೊಂಡಿರ್ತಾರೆ 2019ರಲ್ಲಿ. ಬಟ್ ರೀಸೆಂಟ್ಲಿ ರಾಜಸ್ಥಾನ್ ರಾಯಲ್ ಸೇಲ್ ಆಗಿರೋದು $1.6 billion. ಅಂದರೆ 2019ಕ್ಕಿಂತ 4-5 ಪಟ್ಟು ಜಾಸ್ತಿ ಸೆಲ್ ಆಗಿದೆ. ಇವತ್ತು ದುರದೃಷ್ಟವಶ ಶೇನ್ ವಾರ್ನ್ ಬದುಕಿಲ್ಲ. ಈ ದುಡ್ಡು ಎಂಟೈರ್ 450 ಕೋಟಿ ಅವ್ರ ಫ್ಯಾಮಿಲಿಗೆ ಸೇರುತ್ತೆ, ಅವ್ರ ಮಕ್ಕಳಿಗೆ ಸೇರುತ್ತೆ. ಸ್ಯಾಲ್ರಿ ಬಂದ್ಬಿಟ್ಟು ಇನ್ಸ್ಟಂಟ್ಲಿ ಸಿಗುತ್ತೆ, ಅದು ಬೆಳೆಯಲ್ಲ. ಈ ಥರ ಈಕ್ವಿಟಿ ಬಂದ್ಬಿಟ್ಟು ನಾನು ಯಾವುದೇ ರೀತಿ ಕೆಲಸ ಮಾಡಲಿಲ್ಲದ್ರೂ ಕೂಡ ಬೆಳೀತಾ ಹೋಗುತ್ತೆ. ನನಗಷ್ಟೇ ಅಲ್ಲ, ನನ್ನ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳಿಗೆಲ್ಲ ಸಿಗ್ತಾ ಹೋಗುತ್ತೆ. ಇದನ್ನೇ ಜನರೇಷನಲ್ ವೆಲ್ತ್ ಅಂತ ಕರೆಯೋದು. ಅವ್ರು ಅವತ್ತೇನಾದರೂ ಆ ಸ್ಯಾಲ್ರಿಗೆ ಒಪ್ಕೊಂಡಿದ್ದಿದ್ರೆ 3,20,00,000 ವರ್ಷಕ್ಕೆ ಸ್ಯಾಲ್ರಿ ಸಿಗ್ತಾ ಇತ್ತು. ಇವ್ರು ಡೀಲ್ ಒಪ್ಕೊಂಡಿರೋದ್ರಿಂದ ಈ ಡೀಲಲ್ಲಿ ಕಮ್ಮಿ ಆಗಿದ್ದ ಸ್ಯಾಲ್ರಿ ಎಷ್ಟು ಅಂದರೆ 2,68,00,000 ಮತ್ತೆ ಈ ಪರ್ಸೆಂಟೇಜ್ ಎರಡೂ ಸಿಕ್ಕಿದ್ಮೇಲೆ 2,68,00,000 ಸ್ಯಾಲ್ರಿ ಸಿಗ್ತಾ ಇತ್ತು. ಅಂದರೆ ಸುಮಾರು ವರ್ಷಕ್ಕೆ 40,000-50 ಲಕ್ಷ ಇವ್ರು ಬಿಟ್ಟಿದ್ದಾರೆ ಬೇಡ ಅಂತ. ಆ ಥರ ಬಿಟ್ಟಿರೋದಕ್ಕೇನೆ ಇವತ್ತು ಅವ್ರಿಗೆ 450 ಕೋಟಿ ಸಿಕ್ಕಿದೆ. ಈಕ್ವಿಟಿ ಅಂದರೆ ಎಷ್ಟೋ ಜನ ಶೇರ್ ಮಾರ್ಕೆಟ್ ಅನ್ಕೊಂಡಿದ್ದಾರೆ. ನೀವು BCom ಓದ್ಬೇಕಾರೆ ಮತ್ತೆ ಏನಾದರೂ ಅಕೌಂಟೆನ್ಸಿ ಓದ್ಬೇಕಾರೆ ಅಲ್ಲಿ ಹೇಳೋದೇ ಈಕ್ವಿಟಿ ಅಂದರೆ ಅದೊಂದು ಶೇರ್ ಮಾರ್ಕೆಟ್ ಅಂತ. ಬಟ್ ರಿಯಾಲಿಟಿ ಏನಂದರೆ ಈಕ್ವಿಟಿ ಅಂದರೆ ಶೇರ್ ಮಾರ್ಕೆಟ್ ಅಲ್ಲ, ಶೇರ್ ಮಾರ್ಕೆಟ್ ಕೂಡ ಒಂದು ಈಕ್ವಿಟಿ ಅಷ್ಟೇನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು ಒಂದು ಟೀ ಅಂಗಡಿನ ಎಕ್ಸಾಂಪಲ್ ತಗೊಳ್ಳಿ. ಟೀ ಅಂಗಡಿನಲ್ಲಿ ಒಬ್ಬ ಇರ್ತಾನೆ, ಯಾವಾಗ್ಲೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾ ಇರ್ತಾನೆ. ಬೆಳಿಗ್ಗೆ 6 ಗಂಟೆಗೆ ಬರ್ತಾನೆ, ಸಂಜೆ 8 ಗಂಟೆಗೆ ಹೋಗ್ತಾನೆ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ. ಅವನ ಜೊತೆಗೆ ಹೆಲ್ಪ್ ಮಾಡೋಕ್ಕೆ ಒಬ್ಬ ಹುಡುಗ ಕೂಡ ಇರ್ತಾನೆ. ಬೆಳಿಗ್ಗೆಯಿಂದ ಸಂಜೆ ಕೆಲಸ ಮಾಡ್ತಿರ್ತಾನೆ. ತಿಂಗಳಾದ್ಮೇಲೆ ಸಂಬಳ ಇಸ್ಕೊಂಡು ಮನೆಗೆ ಹೋಗ್ತಾನೆ. ಸಂಬಳ ಎಷ್ಟು ಅಂದ್ರೆ ಒಂದು 18-20 ಸಾವಿರ ರೂಪಾಯಿ ಸಂಬಳ ತಾಂತಾನೆ. ಬಟ್ ಅವನೇನಲ್ಲಿ ಅಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ, ಓನರ್ ಅವನಲ್ಲ. ಓನರು ಯಾವಾಗಾದ್ರೂ ಒಂದ್ಸಲ ಬರ್ತಾನೆ, ಬೆಳಿಗ್ಗೆ ಒಂದ್ಸಲ ಬರ್ತಾನೆ, ಮಧ್ಯದಲ್ಲಿ ಯಾವಾಗಾದ್ರೂ ಒಂದ್ಸಲ ಬರ್ತಾನೆ, ಡೈಲಿ ಬರಲ್ಲ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಬರ್ತಾನೆ. ಯಾಕಂದ್ರೆ ಓನರ್ದು ಇದೇ ತರ 3-4 ಟೀ ಶಾಪ್ ಇದಾವೆ. ಓನರ್ ಕೆಲಸ ಏನು ಅಂದ್ರೆ ಹಾಲ್ ಖಾಲಿ ಆದಾಗ ಹಾಲ್ನ ಅವೈಲೇಬಲ್ ಮಾಡಿಸೋದು, ಟೀ ಸೊಪ್ ಖಾಲಿ ಆದ್ರೆ ಟೀ ಸೊಪ್ನ ತರ ಕೇಳೋದು, ಸಕ್ಕರೆ ಖಾಲಿ ಆದ್ರೆ ಸಕ್ಕರೆ ತರ ಕೇಳೋದು. ಈ ತರ ಓನರ್ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಓನರ್ ಖುದ್ದು ಟೀ ಮಾಡ್ತಾ ಇರಲ್ಲ. ಇವಾಗ ಆ ಶಾಪಲ್ಲಿ ಯಾರು ಬಂದು ಟೀ ಕುಡಿಲಿಲ್ಲದ್ರೂ ಕೂಡ ಇವನಿಗೆ 18-20 ಸಾವಿರ ಸಿಕ್ಕೇ ಸಿಗುತ್ತೆ. ಲಾಸ್ ಆಗೋದು ಓನರ್ಗೆ. ಅದೇ ಆ ಶಾಪಲ್ಲಿ 100 ಜನ 200 ಜನ ಬಂದು ಟೀ ಕುಡಿದ್ರು ಕೂಡ ಇವನಿಗೆ 18-20 ಸಾವಿರ ಸಿಕ್ಕೇ ಸಿಗುತ್ತೆ. ಲಾಭ ಬಂದು ಓನರ್ಗೆ. ಇದೇ ಈಕ್ವಿಟಿ ಅಂದ್ರೆ. ಈಕ್ವಿಟಿ ಅಂದ್ರೆ ಓನರ್ಶಿಪ್ ಅಲ್ಲಿ ಯಾವಾಗ್ಲೂ ರಿಸ್ಕ್ ಇರುತ್ತೆ, ಅದೇ ರೀತಿ ರಿವಾರ್ಡ್ ಕೂಡ ಇರುತ್ತೆ. ಬಟ್ ಓನರ್ಶಿಪ್ ಅಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದ್ರೆ ದುಡ್ಡು ಯಾರಿರುತ್ತೆ ಅವರೇ ಓನರ್ಶಿಪ್ ತಗೊಳಕ್ಕಾಗುತ್ತೆ, ಬೇರೆ ಎಲ್ಲರೂ ತಗೊಳಕ್ಕಾಗಲ್ಲ. ಈಗ ಎಕ್ಸಾಂಪಲ್ ತಗೊಳ್ಳಿ, ಆ ಟೀ ಶಾಪ್ ಹೇಳಿದ್ವಲ್ಲ, ಟೀ ಶಾಪ್ದು ಒಂದು ಅಂಗಡಿ ಬಾಡಿಗೆ ಬಂದ್ಬಿಟ್ಟು 10,000 ರೂಪಾಯಿ ಇದೆ. ಮತ್ತೆ ಹಾಲು, ಟೀ ಸೊಪ್ಪು ಇದೆಲ್ಲ ಸೇರ್ಬಿಟ್ಟು ತಿಂಗಳ ಒಂದು 20 ಸಾವಿರ ಖರ್ಚಾಗುತ್ತೆ. ಟೋಟಲ್ 30 ಸಾವಿರ ಆಯ್ತು. ಮತ್ತೆ ಇವನ್ ಸಂಬಳ ಬಂದ್ಬಿಟ್ಟು 20 ಸಾವಿರ, ಟೋಟಲ್ 50 ಸಾವಿರ ಆಯ್ತು. 50 ಸಾವಿರ ಮಿನಿಮಮ್ ಕಾಸ್ಟು ಆ ಶಾಪ್ ನಡ್ಸಕ್ಕೆ ಬೇಕೇ ಬೇಕು ತಿಂಗಳ. ನಾಳೆ ಏನಾದರೂ ಅಲ್ಲಿ 50 ಸಾವಿರಕ್ಕಿಂತ ಕಮ್ಮಿ ವ್ಯಾಪಾರ ಆದ್ರೆ
ಕೈಯಿಂದ ಕೊಡಬೇಕಾಗುತ್ತೆ, 50,000ಕ್ಕಿಂತ ಜಾಸ್ತಿ ವ್ಯಾಪಾರ ಆದರೆ ಕೈಯಿಂದ ತಗೊಳ್ಬೋದು, ಲಾಭ ಆಗುತ್ತೆ. ಇವಾಗ ಈ ಓನರು ಈ ಟೀ ಶಾಪ್ಗೆ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದಾನೆ ಅನ್ಕೊಳ್ಳಿ. 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದಾನೆ, ಟೀ ಶಾಪ್ನ ನಡೆಸ್ತಾ ಇದ್ದಾನೆ. ಅಲ್ಲಿ ತಿಂಗಳ 50,000 ಖರ್ಚು ಬರ್ತಾ ಇದೆ. ಆ ಟೀ ಶಾಪ್ ಏನಾದರೂ 50,000 ದುಡಿಯೋ ಜಾಗದಲ್ಲಿ 70,000 ದುಡ್ಬಿಟ್ರೆ ಎಷ್ಟಾಗುತ್ತೆ ಹೇಳಿ? ಈ 50,000 ಖರ್ಚು, 20,000 ಲಾಭ. ಆ ಓನರ್ಗೆ 20,000 ಲಾಭ ಆಗುತ್ತೆ. ವರ್ಷಕ್ಕೆ 2,40,000 ಲಾಭ ಆಗುತ್ತೆ. ಈ ತರ ಆ ಓನರು 2 ವರ್ಷದ್ದು ಈ ಲಾಭನ ಜೋಡಿಸ್ಕೊಂಡು ಅವನೇನ್ ಮಾಡ್ತಾನೆ, ಇನ್ನೊಂದು ಶಾಪ್ ಓಪನ್ ಮಾಡ್ತಾನೆ. ಅಲ್ಲೂ ಕೂಡ ಸೇಮ್ 20,000 ಲಾಭ ಆಗುತ್ತೆ. ಇವಾಗ ಇವನಿಗೆ ಟೋಟಲ್ ಲಾಭ ಎಷ್ಟು? 40,000. ಮುಂಚೆ ಒಂದು ಶಾಪ್ ಹಾಕಕ್ಕೆ ಇವನಿಗೆ 2 ವರ್ಷ ಬೇಕಾಗಿತ್ತು. ಇವಾಗ ಒಂದು ಶಾಪ್ ಹಾಕಕ್ಕೆ ಜಸ್ಟ್ 1 ವರ್ಷ ಸಾಕು. ಯಾಕಂದ್ರೆ 40,000ನ ಒಂದು ವರ್ಷಕ್ಕೆ ಜೋಡಿಸಿದ್ರೇನೆ 4,80,000 ಆಗುತ್ತೆ. ಇದರಿಂದ ಇನ್ನೊಂದು ಶಾಪ್ ಹಾಕ್ಬೋದು. ಇವಾಗ ಇವನ್ ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ? 3 ಶಾಪಿಂದ 60,000 ಆಗುತ್ತೆ. ಈ 60,000ನ ಮತ್ತೆ ಅವನು ಇನ್ನೊಂದು ಶಾಪ್ ಹಾಕಕ್ಕೆ ಯೂಸ್ ಮಾಡ್ಕೊಂಡ್ರೆ ಎಷ್ಟು ದಿವಸ ಬೇಕಾಗುತ್ತೆ? 7 ರಿಂದ 8 ತಿಂಗಳಲ್ಲೇ ಅವ್ನು ಇನ್ನೊಂದು ಶಾಪ್ ಹಾಕ್ಬೋದು. ಇದೇ ರೀತಿ ಹೋಗ್ತಾ ಹೋಗ್ತಾ ತಿಂಗಳಿಗೆ ಒಂದೊಂದು ಶಾಪ್ ಹಾಕೊಂಡು ಹೋಗ್ಬೋದು. ಅಷ್ಟೊಂದು ಶಾಪ್ ಆಗಿರ್ತವೆ. ಇದನ್ನೇ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಕರೀತಾರೆ. ಕಾಂಪೌಂಡಿಂಗ್ ಹಿಂಗೆ ವರ್ಕ್ ಆಗೋದು. ಜಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ವರ್ಕ್ ಆಗುತ್ತೆ. ಬಿಸ್ನೆಸ್ಸಲ್ಲಿ ಈಕ್ವಿಟಿನಲ್ಲೇ ಪವರ್ ಆಫ್ ಕಾಂಪೌಂಡಿಂಗ್ ಜಾಸ್ತಿ ವರ್ಕ್ ಆಗೋದು. ಯಾಕಂದರೆ ಇಲ್ಲಿ ದುಡ್ಡನ್ನ ದುಡಿಯೋಕೆ ಬಿಡ್ತೀವಿ, ಇಲ್ಲಿ ದುಡ್ಡು ದುಡಿತಾ ಇರುತ್ತೆ. ಈಗ ನೀವು ಹೇಳ್ಬೋದು, ಇದನ್ನೆಲ್ಲ ನೋಡ್ಕೊಂಡು ಅವನು ಯಾರು ಎಂಪ್ಲಾಯ್ ಇದಾನಲ್ವಾ, ಅವನೇ ಒಂದು ಶಾಪ್ ಓಪನ್ ಮಾಡ್ಬೋದಲ್ಲ, ಅವನೇ ಒಂದು ಇದು ಮಾಡ್ಬೋದಲ್ಲ ಅಂತ. ಅವನು ಓಪನ್ ಮಾಡ್ಬೇಕಂದ್ರೆ ಅವ್ನು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿದ್ರೆ ರಿಸ್ಕಿ. ನಾಳೆ ಈ 20,000 ಎಕ್ಸ್ಟ್ರಾ ದುಡಿಯೋಕ್ಕೋಸ್ಕರ ಅವ್ನು 50,000 ಕಳ್ಕೊಳಕ್ಕೆ ರೆಡಿ ಇರ್ತಾನೆ. ಈ ಓನರು ನಾಳೆ ವ್ಯಾಪಾರ ಆಗಲಿಲ್ಲದ್ರೆ 50,000 ಕಳ್ಕೊಳಕ್ಕೂ ರೆಡಿ ಇದ್ದಾನೆ. ಲಾಭ ಬಂದರೆ 20,000, ವ್ಯಾಪಾರ ಆಗಲಿದ್ರೆ 50,000 ಹೋಗುತ್ತೆ. ಅದಕ್ಕೆ ಈ ಓನರ್ ರಿಸ್ಕ್ ತಗೊಂಡಿದ್ದಾನೆ. ರಿಸ್ಕ್ ತಗೊಂಡಿರೋದ್ರಿಂದ ಇವನಿಲ್ಲಿ ಕಾಂಪೌಂಡಿಂಗ್ನ ಎಂಜಾಯ್ ಮಾಡ್ತಾ ಇದ್ದಾನೆ. ಆಮೇಲೆ ನೀವಿಲ್ಲಿ ಟೀ ಶಾಪ್ ಎಕ್ಸಾಂಪಲ್ ಕೊಟ್ಟಿರೋದ್ರಿಂದ ಬ್ರೋ, ಅದು ಹೆಂಗೆ ಎಲ್ಲ ಶಾಪಲ್ಲೂ ವ್ಯಾಪಾರ ಆಗುತ್ತೆ, ಅದೇ ರೀತಿ ಆಗಬೇಕಲ್ಲ, ಜನ ಬರಬೇಕಲ್ಲ, ಜನ ಕುಡಿಬೇಕಲ್ಲ, ಎಷ್ಟು ಟೀ ಶಾಪ್ ಇದಾವೆ ಇವೆಲ್ಲ ಹೇಳ್ಬೋದು. ನಾನು ಟೀ ಶಾಪ್ ಎಕ್ಸಾಂಪಲ್ಗೆ ಹೇಳಿರೋದು ನಿಮ್ಗೆ ಅರ್ಥ ಆಗಲಿ ಅಂತ. ಅದೇ ರೀತಿ ವಂಡರ್ಫುಲ್ ಬಿಸ್ನೆಸ್ಗಳು ಇರ್ತವೆ. ಆ ಬಿಸ್ನೆಸ್ನ ಯಾರು ಕಾಪಿನೇ ಮಾಡೋಕ್ಕಾಗಲ್ಲ ಅಂಥ ಬಿಸ್ನೆಸ್ಗಳು ಇರ್ತವೆ. ಅದ್ರ ಮೇಲೆ ಬ್ರ್ಯಾಂಡ್ ಇರುತ್ತೆ. ಈ ಥರ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತಲೇ ಶೇರ್ ಮಾರ್ಕೆಟ್ ಇರೋದು. ಶೇರ್ ಮಾರ್ಕೆಟ್ ಅಂದರೆ ಏನು ಹೇಳಿ? ಶೇರ್ ಮಾರ್ಕೆಟ್ ಅಂದರೆ ಇಲ್ಲಿ ಕಂಪ್ನಿಗಳ ಶೇರು, ಪಾಲುದಾರಿಕೆ ಶೇರ್ ಆಗುತ್ತೆ. ಈಗ ಅಲ್ಲಿ 5 ಲಕ್ಷ ಹಾಕಕ್ಕೆ ಅವನಿಗೆ ದುಡ್ಡು ಇರಲಿಲ್ಲಲ್ವಾ, ಅವಾಗ ನಾನೇನು ಮಾಡ್ತೀನಿ, ನಾನು 1 ಲಕ್ಷ, ಈ ಥರ 5 ಜನ ಸೇರ್ಕೊಂಡು 5 ಲಕ್ಷ ಕೊಡ್ತೀವಿ. ಅವನು ಈ 5 ಲಕ್ಷನೇ ಯೂಸ್ ಮಾಡಿಕೊಂಡು ಮತ್ತೆ ಅದೇ ದುಡ್ಡನ್ನ ಬೆಳೆಸ್ಕೊಂಡು ಹೋಗಿ ತಿಂಗಳ 5 ಲಕ್ಷ ಲಾಭ ಮಾಡೋಂಗೆ ಮಾಡಿರ್ತಾನೆ. ಅದೇ ರೀತಿಯೇ ಶೇರ್ ಮಾರ್ಕೆಟಲ್ಲಿ ನಿಮಗೆ ಒಳ್ಳೊಳ್ಳೆ ಬಿಸ್ನೆಸ್ ಸಿಗ್ತವೆ, ಯಾರೂ ಮಾಡೋಕ್ಕಾಗಲಿಲ್ಲದಂಥ ಬಿಸ್ನೆಸ್ ಸಿಗ್ತವೆ. ಟೇಕ್ ಎನ್ ಎಕ್ಸಾಂಪಲ್, ಪಿಡಿಲೈಟ್ ಏನು ಮಾಡುತ್ತೆ? ಜಸ್ಟ್ ಅದೊಂದು ಅಂಟನ್ನು ತಯಾರು ಮಾಡುತ್ತೆ, ಗಮ್ನ ತಯಾರು ಮಾಡುತ್ತೆ. ಈ ಗಮ್ನ ಯಾರು ಬೇಕಿರೋ ತಯಾರು ಮಾಡ್ಬೋದು, ಅದೇನು ಮ್ಯಾಟ್ರ್ ಅಲ್ಲ, ಯಾರು ಬೇಕಿರೋ ತಯಾರು ಮಾಡ್ಬೋದು. ಬಟ್ ಪಿಡಿಲೈಟ್ ಏನು ಮಾಡ್ದ? ಪಿಡಿಲೈಟು ಬ್ರ್ಯಾಂಡಿಂಗ್ನ ಯೂಸ್ ಮಾಡ್ದ. ಅವನು ಕೆಮಿಸ್ಟ್ರಿನಲ್ಲಿ ಎಕ್ಸ್ಪರ್ಟ್ ಆಗಿ ಕಾರ್ಪೆಂಟ್ರ್ ಜೊತೆ ಚೆನ್ನಾಗಿ ಕೆಲಸ ಮಾಡಿಕೊಂಡು ಕಾರ್ಪೆಂಟ್ರ್ ಇವ್ರದೇ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡಾಗ ಮಾರ್ಕೆಟಿಂಗ್ ಮಾಡ್ದ. ಇದರಿಂದನೇ ಉಟ್ಕೊಂಡಿದ್ದು ಫೆವಿಕಾಲ್. ಇದೇನಾಯ್ತು? ಮೋನೋಪೋಲಿ ಕ್ರಿಯೇಟ್ ಆಯಿತು. ಬಿಕಾಸ್ ಆ ಥರ ಕೆಲಸಗಳಲ್ಲಿ ಗಮ್ ಯೂಸ್ ಮಾಡೋದೇ ಕಾರ್ಪೆಂಟ್ರ್ ಎಲ್ಲರೂ ನಂದೇ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರೆ ಅಂದಾಗ ಕಾಂಪಿಟೇಟರ್ ಬರೋಕ್ಕೆ ಆಗಲ್ಲ, ಕಾಂಪಿಟೇಟರ್ ಎಂಟ್ರಿ ಆಗಕ್ಕೆ ಆಗಲ್ಲ. ಇದರಿಂದ ಏನಾಯ್ತು? ಪಿಡಿಲೈಟು 0 ಇಂದ ಹೀರೋ ಆಯಿತು. 2010ರಲ್ಲೇನೆ ಪಿಡಿಲೈಟ್ ಶೇರ್ ಪ್ರೈಸು 20 ರೂಪಾಯಿ ಇರುತ್ತೆ. ಇವಾಗ ಎಷ್ಟಿದೆ? 1400 ಇದೆ. ಎಲ್ಲಿಗೆ ಹೋಗಿತ್ತು? 2,000ವರೆಗೂ ಹೋಗಿತ್ತು ಶೇರ್ ಪ್ರೈಸು. ನೀವೇ ಯೋಚನೆ ಮಾಡಿ. ನೀವು ಈಗ ಯಾರನ್ನ ಇನ್ವೆಸ್ಟ್ ಮಾಡಿದವರು ಪಿಡಿಲೈಟಲ್ಲಿ ಹೋಗಿ ಕೆಲಸ ಮಾಡಿದಾರಾ? ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡಿದಾರಾ? ಹೋಗಿ ಎವ್ರಿ ಕಾರ್ಪೆಂಟ್ರು ಯಾವ ರೀತಿ ಪಿಡಿಲೈಟ್ ಬಾಕ್ಸ್ನ ಯೂಸ್ ಮಾಡ್ತಿದ್ದಾನೆ, ಡಬ್ಬ ಯೂಸ್ ಮಾಡ್ತಿದ್ದಾನೆ ಅಂತ ಚೆಕ್ ಮಾಡಿದಾರಾ? ಏನೂ ಇಲ್ಲ. ಸ್ವಲ್ಪ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡ್ದಲೇ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕಿ. ಬಟ್ ಅಷ್ಟೊಂದು ನಾವು ಇನ್ವಾಲ್ವ್ ಆಗಲ್ಲ. ಹೋಗ್ಬಿಟ್ಟು ನಾವೇ ಎಲ್ಲ ಹೋಗಿ ಲಾರಿಗಳಲ್ಲಿ ಡಬ್ಬ ಹಾಕೊಂಡು ಹೋಗಿ ಎಲ್ಲ ಶಾಪ್ಗಳಿಗೂ ಕೊಡಲ್ಲ. ಇದೇ ಈಕ್ವಿಟಿ ಏನು ಮಾಡುತ್ತೆ? ದುಡ್ಡನ್ನ ಬೆಳೆಸ್ತಾ ಹೋಗುತ್ತೆ. ಆ ದುಡ್ಡನ್ನ ಬೆಳೆಸ್ತಾ ಹೋಗ್ಬೇಕಂದ್ರೆ ನಾವು ಓನರ್ಶಿಪ್ನ ಓನ್ ಮಾಡಿರಬೇಕು. ಎನಿಥಿಂಗ್ ಓನರ್ಶಿಪ್ನ ಓನ್ ಮಾಡಿರಬೇಕು. ಆ ಓನರ್ಶಿಪ್ ಎಲ್ಲರೂ ಬಿಲ್ಡ್ ಮಾಡೋಕ್ಕಾಗಲ್ಲ. ನಾವು ಬಿಲ್ಡ್ ಮಾಡೋ ಓನರ್ಶಿಪ್ಪಲ್ಲಿ ಕಾಂಪಿಟೇಷನ್ ಬರುತ್ತೆ. ಬಿಕಾಸ್ ಈಸಿ ಇರುತ್ತೆ. ನಮಗೆ ಗೊತ್ತಿರೋ ಬಿಸ್ನೆಸ್ ಏನು ಹೇಳಿ? ಎಲ್ಲರೂ ಕಾಪಿ ಮಾಡೋಂಥ ಬಿಸ್ನೆಸ್ಗಳು. ಇದರಿಂದ ಕಾಂಪಿಟೇಷನ್ ಬರುತ್ತೆ. ಇದರಿಂದ ತಪ್ಪಿಸ್ಕೊಬೇಕಂದ್ರೆ ಶೇರ್ ಮಾರ್ಕೆಟ್ ಇರೋದು. ಶೇರ್ ಮಾರ್ಕೆಟಲ್ಲಿ ಪಿಡಿಲೈಟ್ ಅಂತ ಬಿಸ್ನೆಸ್ ಇದ್ದಾವೆ. ಪಿಡಿಲೈಟ್ ಅಂತ ಬಿಸ್ನೆಸ್ ನಾನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ಬೋದು? ಅಂಥ ಬಿಸ್ನೆಸ್ನ ಓನ್ ಮಾಡ್ಬೋದು. ಆಮೇಲೆ ಇದು ಯಾವುದೇ ರೀತಿ ಶೇರ್ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಜಸ್ಟ್ ಎಕ್ಸಾಂಪಲ್ಗೆ ನಾನು ತೊಗೊಂಡಿರೋದು. ಮತ್ತು ಇದನ್ನು ನೋಡ್ಕೊಂಡು ಪಿಡಿಲೈಟ್ನ ಬೈ ಮಾಡಬೇಡಿ. ಜಸ್ಟ್ ಎಕ್ಸಾಂಪಲ್ಗೆ ಹೇಳಿರೋದು. ಮತ್ತೆ ನೀವು ಹೇಳ್ಬೋದು, ಅಲ್ಲ ಗುರು ಇದೆಲ್ಲ ರಿಸ್ಕಿ ಅಲ್ವಾ, ಇದನ್ನೆಲ್ಲ ಸುಮ್ಮನೆ ಯಾಕೆ ಮಾಡಬೇಕು, ರಿಸ್ಕ್ ಅಲ್ವಾ ಇದು, ನಾಳೆ ದುಡ್ಡು ಕಳ್ಕೊಂಡ್ರೆ ನೀನೇನೋ ಲಾಭ ಬರೋದು ಮಾತ್ರ ಹೇಳ್ತಿದೀಯಾ, ಲಾಸ್ ಆಗೋದು ಇದೆಯಲ್ವಾ? ಹೌದು, 100% ಲಾಸ್ ಆಗೋದು ಇದೆ. ಲಾಭ ಬರುತ್ತೆ ಅಂದರೆ ಅಲ್ಲಿ ಲಾಸು ಇರುತ್ತೆ, ರಿಸ್ಕ್ ಇದೆ ಅಂದರೆ ಅಲ್ಲಿ ರಿವಾರ್ಡ್ ಇದ್ದೇ ಇರುತ್ತೆ, ರಿವಾರ್ಡ್ ಇದೆ ಅಂದಮೇಲೆ ರಿಸ್ಕ್ ಇದ್ದೇ ಇರುತ್ತೆ. ಬೇರೆ ದಾರಿನೇ ಇಲ್ಲ ಇದರಲ್ಲಿ. ಅಥವಾ ನನಗೆ ರಿಸ್ಕೇ ಬೇಡ ಅಂದರೆ ನೀವು ತಗೊಂಡು ನಿಮ್ಮ ದುಡ್ಡನ್ನ FDಲಿ ಇಡ್ಬೋದು. FDಲಿ ಟ್ರೇನ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ. ಒಂದು 10 ವರ್ಷದಿಂದ ನಿಮ್ಮ ಹತ್ರ ಒಂದು 50,000 ರೂಪಾಯಿ ಇದೆ. ಈ 50,000 ರೂಪಾಯಿ ತಗೊಂಡೋಗಿ ನೀವು FDನಲ್ಲಿ ಇಟ್ಟಿದ್ದೀರಾ. ವರ್ಷ ನಿಮ್ಗೊಂದು 6% ಇಂಟ್ರೆಸ್ಟ್ ಬರ್ತಾ ಇದೆ. 10 ವರ್ಷ ಬಿಟ್ಟು ಇದೇ FD ಅಮೌಂಟು ಒಂದು 90,000 ರೂಪಾಯಿ ಆಗಿದೆ. 50,000 ಇಟ್ಟರೆ 90,000 ಆಗಿದೆ. ನೀವು ಖುಷಿ, ನಂದು 50,000 ಇಟ್ಟಿರೋದು ಇವಾಗ 90,000 ಆಗಿದೆ, 40,000 ನನಗೆ ಇಂಟ್ರೆಸ್ಟ್ ಬಂದಿದೆ ಅಂತ ಫುಲ್ ಖುಷಿ ಆಗ್ಬಿಡ್ತೀರಾ. ಬಟ್ ರಿಯಾಲಿಟಿನಲ್ಲಿ ನೀವು ಇಟ್ಟಿರೋದ್ರಿಂದ ನಿಮಗೆ ಲಾಭ ಆಗಿಲ್ಲ, ಲಾಸ್ ಆಗಿದೆ. ನೀವು ಲಾಭ ಆಗಿದೆ ಅನ್ಕೊಂಡಿದ್ದೀರಲ್ಲ 40,000, ಅದೊಂದು ರಿಯಲ್ ಲಾಭ ಅಲ್ಲ, ಲಾಸ್ ಅದು. ಯಾಕಂದ್ರೆ 10 ವರ್ಷದಿಂದ ಒಂದು ಆಕ್ಟಿವಾ ಪ್ರೈಸ್ ಎಷ್ಟಿತ್ತು? ಎಕ್ಸಾಂಪಲ್ಗೆ 50,000 ರೂಪಾಯಿ ಇತ್ತು ಅನ್ಕೊಳ್ಳಿ. ಇವತ್ತೆಷ್ಟಿದೆ ಆಕ್ಟಿವಾ ಪ್ರೈಸು?
1,10,000 1,20,000 ಇದೆ. ನೀವು 10 ವರ್ಷದಿಂದ ಒಂದು ಆಕ್ಟಿವಾ ಬೈ ಮಾಡೋಷ್ಟು ನಿಮ್ಮ ಹತ್ರ ದುಡ್ಡಿತ್ತು. ಇವತ್ತು ನೀವು ಆ ದುಡ್ಡನ್ನ ಎಫ್ ಡಿ ಇಟ್ಟಿರೋದಕ್ಕೆ 90,000 ಆಗಿದೆ. ಈ 90,000 ತಗೊಂಡೋಗಿ ಆಕ್ಟಿವಾ ಬೈ ಮಾಡ್ಬೇಕಂದ್ರೆ ಆಗಲ್ಲ. ನಿಮ್ಮ ಕೈಯಲ್ಲಿ 20-30,000 ಎಕ್ಸ್ಟ್ರಾ ಬೇಕಾಗುತ್ತೆ. ಅಂದರೆ ಏನರ್ಥ, ನಿಮ್ಮ ದುಡ್ಡು 30,000 ಲಾಸ್ ಮಾಡ್ಕೊಂಡಿದೆ. ಲಾಸ್ ಇದರಲ್ಲಿ, ಪ್ರಾಫಿಟ್ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಬೇರೆ ಥರ ಥಿಂಕ್ ಮಾಡಿ. ಆಮೇಲೆ ಬ್ಯಾಂಕು ನಿಮಗೆ 6-7% ಇಂಟ್ರೆಸ್ಟ್ ಕೊಡ್ತಿದೆ ಅಂದರೆ ಬ್ಯಾಂಕು ಕೂಡ ಅಲ್ಲಿ ರಿಸ್ಕ್ ತಗೊಂಡಿದೆ ಅಂತಲ್ವಾ. ಬ್ಯಾಂಕು ಯಾರಿಗೋ ಆ ದುಡ್ಡು ಕೊಟ್ಟಿದೆ, ಆ ದುಡ್ಡನ್ನ ವಸೂಲಿ ಮಾಡೋಕ್ಕೆ ಕಳಿಸುತ್ತೆ, ಇಂಟ್ರೆಸ್ಟ್ ಕಳಿಸುತ್ತೆ. ಬ್ಯಾಂಕಿಗೂ ರಿಸ್ಕ್ ಇದೆ. ಬ್ಯಾಂಕು ರಿಸ್ಕ್ ತಗೊಂಡು ನಿಮಗೆ ಫಿಕ್ಸ್ಡ್ ಆಗಿ ಕೊಡ್ತಾ ಇದೆ. ಈಗ ಬ್ಯಾಂಕಿಗೆ ತಲೆ ಕಟ್ಟಿದೆಯಾ, ನಿಮಗೆ 6-7% ಕೊಡೋಕ್ಕೋಸ್ಕರ ಬ್ಯಾಂಕು ಬೆಳಗ್ಗೆಯಿಂದ ಸಂಜೆವರೆಗೂ ಬ್ರಾಂಚ್ ಓಪನ್ ಮಾಡಿಕೊಂಡು, ಬ್ರಾಂಚ್ ಮ್ಯಾನೇಜರ್ಗಳಿಗೆ ಬೈಕೊಂಡು, ಎಂಪ್ಲಾಯ್ಗಳಿಗೆ ಟಾರ್ಗೆಟ್ ಕೊಟ್ಟು ಎಲ್ಲ ಬಿಸ್ನೆಸ್ ಮಾಡೋಕ್ಕೆ. ನಿಮ್ಗೆ 6-7% ಕೊಡೋಕ್ಕೆ ಅವ್ರು ಅಷ್ಟೊಂದು ಕಷ್ಟಪಡ್ತಿದ್ದಾರೆ. ಬ್ಯಾಂಕ್ ಎಲ್ಲಿಂದ ಕೊಡ್ತಾ ಇದೆ? ಬ್ಯಾಂಕ್ ಹೆಂಗೆ ಕೊಡುತ್ತೆ? ಡೀಪಾಗಿ ಯೋಚನೆ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಬಟ್ ಸ್ಟಿಲ್ ಇದನ್ನು 99% ಜನ ಫಾಲೋ ಮಾಡಲ್ಲ. ಯಾಕಂದರೆ ಈ ವಿಡಿಯೋ ನೋಡಿ ನಿಮಗೆ ಅನ್ಸಿರ್ಬೋದು, ಬಟ್ ರಿಯಾಲಿಟಿ ಬಂದಾಗ ನೀವು ಎದುರ್ಕೊಂತೀರಾ. ನಿಮಗೆ ನಿಮಗೆ ಎದುರಿಸುತ್ತೆ, ಸೇಫ್ಟಿನ ಫೀಲ್ ಮಾಡುತ್ತೆ. ನಮ್ಮ ಬ್ರೈನು ಎವಾಲ್ವ್ ಆಗಿರೋದೇ ಹೆಂಗೇನೆ, ನಾವು ಯಾವಾಗಲೂ ಸೆಕ್ಯೂರ್ಡ್ ಆಗಿರೋಕ್ಕೇ ನಮ್ಮ ಬ್ರೈನು ನಮಗೆ ಮೋಟಿವ್ ಮಾಡುತ್ತೆ. ಅನ್ಸರ್ಟನಿಟಿ ಕಡೆ ಹೋಗಕ್ಕೆ ಬಿಡಲ್ಲ. ಅನ್ಸರ್ಟನಿಟಿ ಬಂದರೆ ನಮ್ಮನ್ನು ಎದುರಿಸುತ್ತೆ ಬೇಡ ಅಂತ. ಯಾಕಂದರೆ ಅದಕ್ಕೆ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಗೊತ್ತಾಗಲ್ಲ. ಬಟ್ ನಿಜವಾದ ಸತ್ಯ ಏನಂದರೆ, ರಿಸ್ಕ್ ಇದ್ದರೆ ರಿವಾರ್ಡ್ ಇದ್ದೇ ಇರುತ್ತೆ. ಅದೇ ರೀತಿ ರಿವಾರ್ಡ್ ಇದೆ ಅಂದಮೇಲೆ ಅಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಯಾರನ್ನ ನಿಮಗೆ ಜಾಸ್ತಿ ರಿಟರ್ನ್ ಕೊಡ್ತೀನಿ, ಜಾಸ್ತಿ ಅದು ಮಾಡ್ತೀನಿ ಅಂತ ಯಾರನ್ನ ಹೇಳಿದಿರೆ, ಈಗ ಯಾವುದೋ ಬಾಂಡ್ಗಳು ನಿಮಗೆ 14-15% ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ, 12% ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ, ಫಿಕ್ಸ್ಡಾಗಿ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ದೇರ್ ಇಸ್ ಸಮಥಿಂಗ್ ರಿಸ್ಕ್ ಇದ್ದೇ ಇರುತ್ತೆ. ಅವ್ನು ನಿಮಗೆ ಕೊಡ್ತಿದ್ದಾನೆ ಅಂದರೆ ಅವನೇನೋ ಒಂದು ರಿಸ್ಕ್ ತಗೊಂಡಿರ್ತಾನೆ. ಅವ್ನು ಸುಮ್ಮನೆ ಕೊಡೋಕ್ಕಾಗಲ್ಲ. ದಯವಿಟ್ಟು ಈ ಥರ ಯೋಚನೆ ಮಾಡಿ, ತಲೆ ಉಪಯೋಗಿಸಿ. ಎಲ್ಲಿ ರಿವಾರ್ಡ್ ಇರುತ್ತೆ ಅದರಿಂದ ರಿಸ್ಕ್ ಇದ್ದೇ ಇರುತ್ತೆ. ಯಾರೋ 30% 40% ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ರಿಸ್ಕ್ ಇರುತ್ತೆ. ಅವನೇನು ಕೊಡೋಕ್ಕಾಗುತ್ತೆ ಅಷ್ಟು ಈಸಿಯಾಗಿ? ಜಗತ್ತಲ್ಲಿ ಸೇಫ್ಟಿ ಅನ್ನೋದು ಯಾವುದೂ ಇಲ್ಲ. ಎಲ್ಲ ಕಡೆ ರಿಸ್ಕ್ ಇದೆ, ಎಲ್ಲ ಕಡೆ ರಿವಾರ್ಡ್ ಇದೆ. ಸೇಫ್ಟಿಯಿಂದೇನೂ ರಿಸ್ಕ್ ಇದೆ. ಎಫ್ ಡಿನಲ್ಲಿ ದುಡ್ಡು ಇಟ್ಟರೆ ಅದು ಸೇಫ್ಟಿ ಅಂತ? ರಿಸ್ಕ್ ಏನು? ದುಡ್ಡು ಕಳ್ಕೊಂಡ್ರಿ. ನಾಳೆ ಇನ್ಫ್ಲೇಷನ್ನೇ ಬೀಟ್ ಮಾಡಲಿಲ್ಲ. ಅದು ಇನ್ಫ್ಲೇಷನ್ ಬೀಟ್ ಮಾಡಲಿಲ್ಲ ಅಂದರೆ ಇದೇನೆ, ಆಕ್ಟಿವಾ ಪ್ರೈಸ್ ಮೇಲೆ ಹೋಗ್ತಾ ಇದೆ, ನಿಮ್ಮ ದುಡ್ಡು ಮೇಲೆ ಹೋಗ್ತಾ ಇಲ್ಲ. ಇದೇ ಇನ್ಫ್ಲೇಷನ್ನು. ಆಕ್ಟಿವಾ ಒಂದೇ ಅಲ್ಲ, ಎಲ್ಲನೂ ಜಾಸ್ತಿ ಆಗುತ್ತಲ್ವಾ. ರೆಂಟಿಂದ ಹಿಡಿದು, ಅಕ್ಕಿಯಿಂದ ಹಿಡಿದು, ರಾಗಿಯಿಂದ ಹಿಡಿದು ಎಲ್ಲ ಪ್ರೈಸ್ ಜಾಸ್ತಿ ಆಗುತ್ತೆ. ನಿಮ್ಮ ದುಡ್ಡು ಅಷ್ಟೊಂದು ಮೇಲೆ ಹೋಗ್ತಾ ಇರಲ್ಲ. ಅವಾಗ ನೀವು ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ, ಬೈ ಮಾಡೋಕ್ಕಾಗಲ್ಲ. ಅದಕ್ಕೆ ಸೇಫ್ಟಿ ಅನ್ನೋದು ಸ್ಕ್ಯಾಮ್ ಇದ್ದಂಗೆ. ರಿಸ್ಕ್ ಏತೋ ಇಷ್ಟ್ಗೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಈ ವಿಡಿಯೋಯಿಂದ ನಿಮ್ಗೆ ಏನು ಗೊತ್ತಾಯಿತು? ಏನಾದರೂ ಹೊಸ ವಿಷಯ ಕಲ್ತರ? ಏನಾದರೂ ಕಲ್ತಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತು ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.